ಓಹೋ, ಶಾಂತಿ. ಇವತ್ತು ನಾನೊಂದು ಕಥೆಯಿಂದ ಶುರು ಮಾಡ್ತೀನಿ. ಒಂದು ದೊಡ್ಡ ಸಾಗರ ಅಲ್ವಾ? ಆ ಸಾಗರದ ಮಧ್ಯದಲ್ಲಿ ಒಂದು ಹಡಗು ಹೋಗ್ತಾ ಇತ್ತು. ಓಹೋ, ಸರಿ. ಆರಂಭದಲ್ಲಿ ಎಲ್ಲವೂ ಬಹಳ ಶಾಂತವಾಗಿತ್ತು. ಆದರೆ ಏಕಾಏಕಿ ವಾತಾವರಣ ಬದಲಾಗೋಕೆ ಶುರುವಾಯಿತು. ಅಂದ್ರೆ ಬಿರುಗಾಳಿ ಶುರುವಾಯ್ತಾ? ಹೌದು ಹೌದು, ದಟ್ಟವಾದ ಕಾರ್ಮೋಡಗಳು ಕವಿದ್ವು. ಪ್ರಚಂಡ ಬಿರುಗಾಳಿ ಅಪ್ಪಳಿಸೋಕೆ ಶುರುವಾಯಿತು. ಅಲೆಗಳು ನೋಡಿ ಬೆಟ್ಟದಷ್ಟು ಎತ್ತರಕ್ಕೆ ಜಿಗಿತಾ ಹಡಗನ್ನೇ ನುಂಗಿ ಹಾಕುವಂತ ಅಪ್ಪಳಿಸ್ತಾ ಇದ್ವು. ಅಯ್ಯೋ, ಹಡಗಿನಲ್ಲಿದ್ದವರ ಪರಿಸ್ಥಿತಿ ಏನಾಯ್ತು? ಅದೇ, ಪ್ರಯಾಣಿಕರೆಲ್ಲರೂ ಸಿಕ್ಕಾಪಟ್ಟೆ ಭಯಭೀತರಾಗಿ ಅಳುತ್ತಾ ಪ್ರಾಣ ಉಳಿಸ್ಕೊಳ್ಳೋಕೆ ಪರದಾಡ್ತಾ ಇದ್ರು. ಎಲ್ಲೆಡೆ ಬರೀ ಹಾಹಾಕಾರ. ಆದ್ರೆ ಏನಾಯ್ತು? ಆ ಹಡಗಿನ ಕ್ಯಾಬಿನಲ್ಲಿ ಒಬ್ಬ ನಾವಿಕ ಮಾತ್ರ ತನ್ನ ಮುಖದ ಮೇಲೆ ಕಿಂಚಿತ್ತೂ ಆತಂಕವಿಲ್ಲದೆ ಬಹಳ ನಿಶ್ಚಿಂತನಾಗಿ ನಗ್ತಾ ಕುಳಿತಿದ್ದ. ಆಶ್ಚರ್ಯ, ಆ ಬಿರುಗಾಳಿಯಲ್ಲೂ ನಗ್ತಾ ಇದ್ದಾನಾ? ಖಂಡಿತ. ಇದನ್ನು ನೋಡಿ ಗಾಬರಿಯಾದೊಬ್ಬ ಪ್ರಯಾಣಿಕ ಓಡಿ ಬಂದು, ನಾವೆಲ್ಲ ಸಾಯೋ ಸ್ಥಿತಿಯಲ್ಲಿದ್ದೀವಿ, ನಿನ್ಗೇನ್ ಹುಚ್ಚ? ಈ ಬಿರುಗಾಳಿಯಲ್ಲೂ ಇಷ್ಟು ಶಾಂತವಾಗಿ ಹೆಂಗಿದೆಯಾ ಅಂತ ಕೂಗಾಡ್ದ. ಅದಕ್ಕೆ ಆ ನಾವಿಕ ಏನ್ ಹೇಳಿದ? ಆತ ಬಹಳ ವಿನಮ್ರವಾಗಿ, ಅಷ್ಟೇ ದೃಢವಾಗಿ ಹೇಳಿದ, ನೋಡಿ, ಈ ಹಡಗನ್ನ ನಿರ್ಮಿಸಿದ ಗುರುವಿನ ಮಾರ್ಗದರ್ಶನದಂತೆ ಪ್ರತಿಯೊಂದು ಮರ, ಪ್ರತಿಯೊಂದು ಮೊಳೆಯನ್ನ ಚಾಚೂ ತಪ್ಪದೆ ನಾನೇ ಜೋಡಿಸಿದ್ದೀನಿ. ಈ ಹಡಗಿನ ಸಾಮರ್ಥ್ಯ ಮತ್ತು ನನ್ನ ಗುರುವಿನ ಜ್ಞಾನದ ಮೇಲೆ ನನಗೆ ಅಚಲವಾದ ನಂಬಿಕೆಯಿದೆ. ಈ ಬಿರುಗಾಳಿ ಈ ಹಡಗನ್ನೇನು ಮಾಡಲಾರದು ಅಂತ. ಎಂತಹ ಆಳವಾದ ಸ್ಫೂರ್ತಿದಾಯಕವಾದ ದೃಷ್ಟಾಂತ ಇದು ಅಲ್ವಾ? ಈ ಕಥೆಯ ಹಿಂದಿನ ಅದ್ಭುತವಾದ ನೀತಿಯನ್ನ ನಾವು ಇಂದಿನ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೆಸೆಯೋದಾದ್ರೆ ಇದು ನಿಶ್ಚಯ ಬುದ್ಧಿಯ ಅತಿ ದೊಡ್ಡ ಉದಾಹರಣೆಯಾಗಿದೆ. ಹೌದು, ನಿಶ್ಚಯ ಬುದ್ಧಿ. ಇಂದಿನ ದಿನಗಳಲ್ಲಿ ನೋಡಿ, ಈ ಇಡೀ ಪ್ರಪಂಚವೇ ಅಶಾಂತಿ, ದುಃಖ, ರೋಗರುಜಿನಗಳು ಅನ್ನೋ ಪ್ರಚಂಡ ಬಿರುಗಾಳಿಗೆ ಸಿಲುಕಿದೆ. ಆದರೆ ಯಾವ ಆತ್ಮಕ್ಕೆ ತನ್ನ ತಂದೆಯ ಮೇಲೆ, ಅಂದ್ರೆ ಆ ಪರಮಾತ್ಮನ ಮೇಲೆ ಮತ್ತೆ ಆತ ನೀಡಿದ ಪ್ರತಿಯೊಂದು ಜ್ಞಾನದ ನುಡಿಯ ಮೇಲೆ ಸಂಪೂರ್ಣ ನಂಬಿಕೆ ಇರುತ್ತೋ ಆ ಆತ್ಮ ಆ ನಾವಿಕನಂತೆ ಸದಾ ಅಚಲವಾಗಿರುತ್ತೆ. ಅಂದ್ರೆ ಆ ಗುರುವಿನ ಜ್ಞಾನದ ಮೇಲಿದ್ದ ನಂಬಿಕೆ ಆತನ ಆಂತರಿಕ ಶಾಂತಿಗೆ ಕಾರಣ ಅಲ್ವಾ? ಖಂಡಿತವಾಗಿ. ಅದೇ ರೀತಿ ನಮ್ಮ ಜೀವನದ ನಾವೆಯನ್ನು ಪರಮಾತ್ಮನ ಶ್ರೀಮತದಂತೆ, ಅಂದ್ರೆ ಅವರ ಹೆಜ್ಜೆ ಗುರುತುಗಳಂತೆ ನಿರ್ಮಿಸಿದ್ರೆ ಹೊರಗಿನ ಎಂತಹ ಬಿರುಗಾಳಿಯೂ ನಮ್ಮ ಆಂತರಿಕ ಶಾಂತಿಯನ್ನ ಕದಡಲಾರದು. ನಮ್ಮ ನಂಬಿಕೆ ಕೇವಲ ಮಾತಿನಲ್ಲಿರಬಾರದು, ಅದು ಬಿರುಗಾಳಿ ಬಂದಾಗಲೇ ಪರೀಕ್ಷೆಯಾಗೋದು ಅಂತ ಇದರಿಂದ ಸ್ಪಷ್ಟವಾಗುತ್ತೆ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 04/05/2026. ಹೌದು. ಇಂದಿನ ಮುರಳಿಯ ಮುಖ್ಯಾಂಶ ಹೀಗಿದೆ: ಮಧುರ ಮಕ್ಕಳೇ, ನಿಶ್ಚಯ ಬುದ್ಧಿಯವರಾಗಿ ತಂದೆಯ ಪ್ರತಿ ಆಜ್ಞೆಯ ಅನುಸಾರ ನಡೆಯುತ್ತಾ ಇರಿ. ಆಜ್ಞೆಯಂತೆ ನಡೆಯುವುದರಿಂದಲೇ ಶ್ರೇಷ್ಠರಾಗುತ್ತೀರಿ. ನಾವು ದೇವರನ್ನ ನಂಬ್ತೀವಿ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಆಜ್ಞೆಯಂತೆ ನಡೆಯೋದು ಅಂದ್ರೆ ಏನು ಅನ್ನೋದನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಿದೆ. ಹೌದು ನೋಡಿ, ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಎಂದರೆ ಕೇವಲ ಭೌತಿಕವಾಗಿ ನೀನು ನನ್ನ ತಂದೆ ಅಂತ ಒಪ್ಕೊಳ್ಳೋದಲ್ಲ, ಬದಲಾಗಿ ಆತನ ಪ್ರತಿಯೊಂದು ಹೆಜ್ಜೆಯನ್ನು, ಪ್ರತಿಯೊಂದು ನಿರ್ದೇಶನವನ್ನು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಇಲ್ಲಿ ನಾವು ಸಾಕ್ಷಾತ್ ಬ್ರಹ್ಮ ಬಾಬಾವರ ಪ್ರಾಕ್ಟಿಕಲ್ ಉದಾಹರಣೆಯನ್ನೇ ತಗೋಬಹುದು. ಬ್ರಹ್ಮ ಬಾಬಾವರ ಉದಾಹರಣೆ? ಹೌದು. ಶಿವಬಾಬಾರವರು ಯಾವಾಗ ಬ್ರಹ್ಮ ಬಾಬಾರವರಲ್ಲಿ ಪ್ರವೇಶ ಮಾಡಿ ತಮ್ಮ ಸರ್ವಸ್ವವನ್ನು ಈ ವಿಶ್ವರಕ್ಷಣೆಯ ಈಶ್ವರೀಯ ಸೇವೆಗೆ ಸಮರ್ಪಿಸಲು ಆಜ್ಞೆ ಮಾಡಿದ್ರೋ, ಆಗ ಅವರು ನಾಳೆ ನೋಡೋಣ ಅಥವಾ ನನ್ನ ಕುಟುಂಬದ ಗತಿಯೇನು ಅಂತ ಒಂದು ಕ್ಷಣವೂ ಯೋಚಿಸಲಿಲ್ಲ. ನಿಜ, ಅವರ ಸಮರ್ಪಣಾಭಾವ ಬಹಳ ದೊಡ್ಡದು. ತಮ್ಮ ಎಲ್ಲ ಆಸ್ತಿ, ಅಪಾರವಾದ ಐಶ್ವರ್ಯ, ಪ್ರತಿಷ್ಠಿತ ವ್ಯಾಪಾರವನ್ನ ತ್ಯಜಿಸಿ ಶಿವಬಾಬಾರವರ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸಿದ್ರು. ಆ ಅದ್ಭುತವಾದ ನಿಶ್ಚಯವೇ ಅವರನ್ನ ಒಬ್ಬ ಸಾಧಾರಣ ಮಾನವನಿಂದ ಶ್ರೇಷ್ಠತೆಯ ಉತ್ತುಂಗಕ್ಕೇರುವಂತೆ ಮೊದಲ ನಂಬರಿನ ಆತ್ಮವನ್ನಾಗಿ ಮಾಡಿತು. ಹಾ, ಒಂದು ನಿಮಿಷ. ಬ್ರಹ್ಮ ಬಾಬಾರವರ ವಿಷಯದಲ್ಲಿ ಇದು ಅತ್ಯಂತ ಶ್ರೇಷ್ಠವಾಗಿ ಕಾಣುತ್ತೆ. ಆದ್ರೆ ನಾವು ಇಂದಿನ ಕಲಿಯುಗಿ ವಾಸ್ತವದಲ್ಲಿ ಬದುಕ್ತಾ ಇದೀವಿ ಅಲ್ವಾ? ಹೌದು, ಇಂದಿನ ವಾಸ್ತವ ಸ್ವಲ್ಪ ಭಿನ್ನವಾಗಿದೆ. ಅಂದ್ರೆ ಈಗ ನನ್ನ ಆಫೀಸ್ನಲ್ಲಿ ಅಥವಾ ದೈನಂದಿನ ಜೀವನದಲ್ಲಿ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ರೆ, ಆಫೀಸ್ ಪಾಲಿಟಿಕ್ಸ್ನಲ್ಲಿ ನನ್ನ ವೃತ್ತಿ ಜೀವನವನ್ನ ಹಾಳು ಮಾಡೋಕ್ ನೋಡ್ತಾ ಇದ್ರೆ, ನಾನು ಸುಮ್ಮನೆ ಶಾಂತವಾಗಿ ಪ್ರೀತಿಯಿಂದ ಇದ್ರೆ ನಾನು ಬಲಿಪಶು ಆಗಲ್ವಾ? ಆ ಸಂದರ್ಭದಲ್ಲಿ ಶಾಂತವಾಗಿರೋ ಆಜ್ಞೆ ಪಾಲಿಸೋದು ಹೇಗೆ ಪ್ರಾಯೋಗಿಕವಾಗುತ್ತೆ? ಬಹಳ ಅತ್ಯುತ್ತಮವಾದ ಹಾಗೂ ಪ್ರತಿಯೊಬ್ಬರನ್ನೂ ಕಾಡುವಂತಹ ಪ್ರಶ್ನೆ ಇದು. ಇಲ್ಲಿ ನಾವು ಶಾಂತಿ ಅನ್ನೋದ್ರ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಬೇಕು. ಶಾಂತಿ ಅಂದ್ರೆ ಹೇಡಿತನವಲ್ಲ, ಗೊತ್ತಾ? ಓಹೋ, ಹೇಡಿತನವಲ್ಲ. ಅಥವಾ ಎದಿರಿನವರು ಮಾಡಿದ ಅನ್ಯಾಯಕ್ಕೆ ಬಗ್ಗಿ ನಡೆಯೋದೂ ಅಲ್ಲ.
ಬದಲಾಗಿ ಶಾಂತಿ ಅಂದ್ರೆ ನಮ್ಮ ಆಂತರಿಕ ಶಕ್ತಿಯನ್ನ ಕಳೆದುಕೊಳ್ಳದೆ ಪರಿಸ್ಥಿತಿಯನ್ನ ಎದುರಿಸೋದು. ಬಾಬಾ ಹೇಳ್ತಾರೆ, ಯಾರಾದ್ರೂ ನಿಮ್ಗೆ ಮೋಸ ಮಾಡ್ತಾ ಇದ್ರೆ ಅವರ ಉದ್ದೇಶ ನಿಮ್ಮನ್ನ ಕೆರಳಿಸೋದು ಮತ್ತು ನಿಮ್ಮ ಬುದ್ಧಿಯ ಸಮತೋಲನವನ್ನ ಕದಡುವುದು. ನೀವು ಸೇಡಿನ ಭಾವನೆಯಿಂದ ಕುದಿಯಲು ಶುರು ಮಾಡಿದ ತಕ್ಷಣ ನಿಮ್ಮ ಶಕ್ತಿ ನಾಶವಾಗುತ್ತೆ ಮತ್ತು ನೀವು ತಪ್ಪು ನಿರ್ಧಾರಗಳನ್ನ ತಗೊಳ್ತೀರಿ. ಅಂದ್ರೆ ಕೋಪಗೊಳ್ಳುವ ಮೂಲಕ ನಮಗೆ ನಾವೇ ಹಾನಿ ಮಾಡ್ಕೊಳ್ತಾ ಇದೀವಿ ಅಂತಾಯ್ತು. ಖಂಡಿತ. ಬಾಬಾರವರ ಆಜ್ಞೆ ಏನೆಂದರೆ, ಮಕ್ಕಳೇ, ಎದುರಿನವರು ಎಷ್ಟೇ ಕಹಿಯಾದ ಮಾತುಗಳನ್ನಾಡಿದರೂ ಅವರು ತಮ್ಮ ವಿಕರ್ಮಗಳನ್ನ ಅಂದ್ರೆ ಪಾಪಕರ್ಮಗಳನ್ನ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಕರ್ಮವನ್ನ ಯಾಕೆ ಕೆಡಿಸ್ಕೊಳ್ತೀರಿ? ಹೌದಲ್ವಾ? ನಮ್ಮ ಕರ್ಮ ನಾವ್ಯಾಕೆ ಹಾಳು ಮಾಡ್ಕೊಳ್ಬೇಕು? ನೀವು ಶಾಂತವಾಗಿದ್ದಾಗ ನಿಮ್ಮ ಬುದ್ಧಿ ಅತ್ಯಂತ ಚುರುಕಾಗಿ ಕೆಲಸ ಮಾಡುತ್ತೆ. ಆ ಸಮಸ್ಯೆಯನ್ನ ಹೇಗೆ ಕಾನೂನುಬದ್ಧವಾಗಿ ಅಥವಾ ಜಾಣ್ಮೆಯಿಂದ ಎದುರಿಸಬೇಕು ಅನ್ನೋ ಸ್ಪಷ್ಟತೆ ಸಿಗುತ್ತೆ. ಜೊತೆಗೆ ಆಧ್ಯಾತ್ಮಿಕವಾಗಿ ಹೇಳ್ಬೇಕಂದ್ರೆ, ಅವರು ನಿಮ್ಮ ಕೆಟ್ಟದ್ದು ಬಯಸಿದ್ರು, ನೀವು ಪರಮಾತ್ಮನ ಮಗುವಾಗಿ ಅವರ ಬಗ್ಗೆ ಶುಭ ಭಾವನೆಯನ್ನೇ ಇಟ್ಟಾಗ ಆ ಪ್ರಬಲವಾದ ಶುಭ ಶಕ್ತಿಯು ಅವರ ನಕಾರಾತ್ಮಕ ಶಕ್ತಿಯನ್ನ ಮಂಕಾಗಿಸುತ್ತೆ. ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಶಾಂತಿಯ ಸ್ವಭಾವವನ್ನು ಬಿಡದಿರುವುದೇ ನಿಜವಾದ ನಿಶ್ಚಯ ಬುದ್ಧಿ ಮತ್ತು ಇದೇ ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡೋದು. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಚಾರ. ಶಾಂತಿಯಂದ್ರೆ ನಮ್ಮ ಎನರ್ಜಿಯನ್ನ ರಕ್ಷಿಸಿಕೊಳ್ಳುವ ಅತೀ ದೊಡ್ಡ ತಂತ್ರ ಅನ್ನೋದು ಈಗ ಸ್ಪಷ್ಟವಾಯಿತು. ನಮ್ಮ ಶಕ್ತಿ ಕಾಪಾಡಿಕೊಂಡಾಗ ಮಾತ್ರ ಅಲ್ವಾ ನಾವು ಇತರರಿಗೂ ಸಹಾಯ ಮಾಡಕ್ಕೆ ಸಾಧ್ಯ? ಹೌದು, 100% ಸತ್ಯ. ಇದು ನಮ್ಮನ್ನ ಮುರುಳಿಯ ಮುಂದಿನ ಭಾಗಕ್ಕೆ ಅಂದ್ರೆ ಸೇವಾಧಾರಿಗಳ ಕುರಿತಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಪ್ರಶ್ನೆ ಹೀಗಿದೆ: ಯಾವ ಮಕ್ಕಳಿಗೆ ಸತ್ಯವಾದ ಈಶ್ವರೀಯ ಸೇವಾಧಾರಿಗಳೆಂದು ಹೇಳುತ್ತಾರೆ? ಇದಕ್ಕೆ ಬಾಬಾರವರ ಉತ್ತರ ಬಹಳ ಸ್ಪಷ್ಟವಾಗಿದೆ. ಉತ್ತರ ಓದುವೆ ನೋಡಿ. ಯಾರು ರಾಜ್ಯ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುವರೋ ಹಾಗೂ ಅನ್ಯರನ್ನೂ ತಮ್ಮ ಸಮಾನ ಮಾಡಿಕೊಳ್ಳುವರೋ ಅಂತಹ ಈಶ್ವರೀಯ ಸೇವೆಯಲ್ಲಿ ತೊಡಗಿರುವಂತಹ ಮಕ್ಕಳೇ ಸತ್ಯ ಈಶ್ವರೀಯ ಸೇವಾಧಾರಿಗಳಾಗಿದ್ದಾರೆ. ಅವರನ್ನು ನೋಡಿ ಅನ್ಯರೂ ಸಹಯೋಗಿಗಳಾಗುತ್ತಾರೆ. ಆಹಾ, ಈ ಉತ್ತರ ಸೇವೆಯ ನೈಜ ಸ್ವರೂಪವನ್ನ ಬಿಚ್ಚಿಡುತ್ತೆ. ಬಹಳಷ್ಟು ಬಾರಿ ನಾವು ಭ್ರಮೆಯಲ್ಲಿರ್ತೀವಿ. ಏನಂದ್ರೆ, 10 ಜನರಿಗೆ ಜ್ಞಾನ ಪಾಯಿಂಟ್ಸ್ ಹೇಳ್ಬಿಟ್ರೆ ಅಥವಾ ಯಾವುದಾದ್ರೂ ದೊಡ್ಡ ಕಾರ್ಯಕ್ರಮ ಮಾಡ್ಬಿಟ್ರೆ ನಮ್ಮ ಸೇವೆ ಮುಗೀತು ಅಂತ. ಹೌದು, ಬಹಳ ಜನ ಹಾಗೆ ಅಂದ್ಕೊಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನಿಜವಾದ ಸೇವೆ ಎಂದರೆ ಕೇವಲ ಭಾಷಣ ಮಾಡುವುದಲ್ಲ, ಬದಲಾಗಿ ಅನ್ಯರನ್ನೂ ತಮ್ಮ ಸಮಾನರನ್ನಾಗಿ ಅಥವಾ ತಮಗಿಂತಲೂ ಶ್ರೇಷ್ಠರನ್ನಾಗಿ ಮಾಡಿಕೊಳ್ಳೋದು. ಇಲ್ಲಿ ನಮಗೆ ಜಗದಾಂಬ ಸರಸ್ವತಿ ಅಂದ್ರೆ ನಮ್ಮ ಮಮ್ಮ ಅವರ ಅದ್ಭುತವಾದ ಪ್ರಾಕ್ಟಿಕಲ್ ಉದಾಹರಣೆ ನೆನಪಾಗತ್ತೆ. ಮಮ್ಮ ಅವರ ಸೇವಾ ಶೈಲಿ ಬಹಳ ವಿಶಿಷ್ಟವಾಗಿತ್ತು ಅಂತ ನಾನು ಕೇಳಿದ್ದೀನಿ. ಅವರು ಇದನ್ನ ಹೇಗೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ರು? ಮಮ್ಮ ಅವರ ಸೇವೆ ಕೇವಲ ಅವರ ಮಾತುಗಳಿಗಿಂತ ಹೆಚ್ಚಾಗಿ ಅವರ ದೃಷ್ಟಿಯಲ್ಲಿತ್ತು. ಅವರು ತಮ್ಮ ಸಂಪರ್ಕಕ್ಕೆ ಬಂದ ಪ್ರತಿಯೊಂದು ಆತ್ಮಕ್ಕೂ ತಮ್ಮ ಪವಿತ್ರ ದೃಷ್ಟಿಯಿಂದಲೇ ಅಗಾಧವಾದ ಶಕ್ತಿ ತುಂಬ್ತಾ ಇದ್ರು. ಕೇವಲ ಒಂದು ನೋಟದಲ್ಲಿ, ಕೇವಲ ದೃಷ್ಟಿಯಿಂದಲೇ ಶಕ್ತಿ ತುಂಬ್ತಾ ಇದ್ರು. ಹೌದು, ಅವರು ಎದುರಿಗಿರುವವರ ಭೌತಿಕ ಲೋಪದೋಷಗಳನ್ನ, ದೌರ್ಬಲ್ಯಗಳನ್ನ ನೋಡ್ತಾನೆ ಇರಲಿಲ್ಲ. ನೇರವಾಗಿ ಆತ್ಮದ ಒರಿಜಿನಲ್ ಶ್ರೇಷ್ಠ ಸ್ವರೂಪವನ್ನ ನೋಡ್ತಾ ಇದ್ರು. ಯಾರು ಸಮಾಜದಿಂದ ತಿರಸ್ಕೃತರಾಗಿದ್ರೋ, ಯಾರು ಕೀಳರಿಮೆಯಿಂದ ಬಳಲ್ತಿದ್ರೋ ಅಂಥವರನ್ನ ನೋಡಿ, ನೀನು ಕೂಡ ಪರಮಾತ್ಮನ ಮಗು, ನೀನು ಈ ವಿಶ್ವದ ಮಹಾರಾಜನಾಗಬಹುದು ಅನ್ನೋ ಭಾವನೆ ತುಂಬ್ತಾ ಇದ್ರು. ಆ ಆತ್ಮವಿಶ್ವಾಸವನ್ನ ಜಾಗೃತಗೊಳಿಸ್ತಾ ಇದ್ರು ಅಲ್ವಾ? ಖಂಡಿತ. ಎದುರಿಗಿರುವವರಲ್ಲಿ ಮಲಗಿರುವ ಆತ್ಮವಿಶ್ವಾಸವನ್ನ ತಮ್ಮ ಮಮತೆಯಿಂದ ಜಾಗೃತಗೊಳಿಸಿ ಎಲ್ಲರನ್ನೂ ತಮ್ಮ ಸಮಾನರನ್ನಾಗಿ ಮಾಡ್ತಾ ಇದ್ರು. ಆ ದೃಷ್ಟಿಯಲ್ಲಿ ಯಾವುದೇ ಅಹಂಕಾರವಿರಲಿಲ್ಲ. ನಾವು ಸಾಮಾನ್ಯವಾಗಿ ಇತರರನ್ನ ಅವರ ತಪ್ಪುಗಳಿಂದಲೇ ಅಳಿತೀವಿ. ಆದರೆ ಮಮ್ಮ ಅವರ ಈ ದೃಷ್ಟಿಕೋನ ನಿಜಕ್ಕೂ ದಿವ್ಯವಾದದ್ದು. ಇತರರನ್ನ ಬೆಳೆಸೋದ್ರಲ್ಲೇ ನಮ್ಮ ಬೆಳವಣಿಗೆಯೂ ಅಡಗಿದೆ ಅಂತ ಈ ಮುರುಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೌದು. ಮಧುರಾತಿಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈಗ ನಾವು ಈ ಜ್ಞಾನದ ರತ್ನಗಳನ್ನ ನಮ್ಮೊಳಗೆ ಇಳಿಸ್ಕೊಳ್ಳುವ ಪ್ರಕ್ರಿಯೆಯತ್ತ ಸಾಗೋಣ ಅಲ್ವಾ? ಇತರರಿಗೆ ಶಕ್ತಿ ತುಂಬಬೇಕಾದ್ರೆ ಮೊದಲಿಗೆ ನಾವು ನಮ್ಮ ಬುದ್ಧಿಯನ್ನೋ ಪಾತ್ರೆಯನ್ನ ಶುಚಿಗೊಳಿಸಿ ಈ ಈಶ್ವರೀಯ ಖಜಾನೆಗಳನ್ನ ಧಾರಣೆ ಮಾಡ್ಕೊಳ್ಬೇಕು. ಭವಿಷ್ಯದ ಬಿರುಗಾಳಿಗಳಿಗೆ ಸಿದ್ಧರಾಗ್ಬೇಕು. ಧಾರಣೆಗಾಗಿ ಮುಖ್ಯ ಸಾರ. ಧಾರಣೆಯ ಮೊದಲ ಪಾಯಿಂಟ್ ಹೀಗಿದೆ. 1ನೇದು, ಅಂತಿಮದ ಭಯಾನಕ ದೃಶ್ಯದಿಂದ ಹಾಗೂ ದುಃಖಗಳಿಂದ ಮುಕ್ತರಾಗಲು ಈಗಿನಿಂದಲೇ ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ. ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆಯಲ್ಲಿ ಶ್ರೀಮತದಂತೆ ಮಾಡಬೇಕಾಗಿದೆ.
ಬಾಬಾ ಹೇಳ್ತಾರೆ, ಈ ಹಳೆಯ ಪ್ರಪಂಚದ ಅಂತಿಮ ಸಮಯವು ಬಹಳ ಭಯಾನಕವಾಗಿರುತ್ತದೆ. ಪ್ರಕೃತಿಯ ವಿಕೋಪಗಳು, ರೋಗರುಜಿನಗಳು ಎಲ್ಲೆಡೆ ಹಾಹಾಕಾರ ತುಂಬಿರುತ್ತೆ. ಹೌದು, ಈಗಿನ ವಾತಾವರಣ ನೋಡಿದ್ರೇನೇ ಹಾಗೆ ಅನ್ಸುತ್ತೆ. ಆ ಸಮಯದಲ್ಲಿ ನಮ್ಮನ್ನ ರಕ್ಷಿಸೋದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ನಮ್ಮ ಪದವಿಯಲ್ಲ. ನಮ್ಮನ್ನ ರಕ್ಷಿಸೋದು ಕೇವಲ ಮತ್ತು ಕೇವಲ ತಂದೆಯ ಶ್ರೀಮತ. ಶ್ರೀಮತವೇ ನಮ್ಗೆ ಅಭೇದ್ಯವಾದ ರಕ್ಷಾ ಕವಚವಾಗಿದೆ. ಆದ್ರೆ ಆ ಭಯಾನಕ ಪರಿಸ್ಥಿತಿಯಲ್ಲಿ ಶ್ರೀಮತವನ್ನ ನೆನ್ಪಿಟ್ಕೊಳ್ಳೋದು ಅಷ್ಟು ಸುಲಭನಾ? ಖಂಡಿತವಾಗಿಯೂ ಸಾಧ್ಯವಿದೆ. ಅದಕ್ಕೆ ನಮ್ಮ ಕಣ್ಮುಂದೆ ದಾದೀಜಿಯವರ ಯಜ್ಞದ ಆರಂಭದ ದಿನಗಳ ಪ್ರಾಕ್ಟಿಕಲ್ ಉದಾಹರಣೆ ಇದೆ. ಸಿಂಧ್ ಪ್ರಾಂತ್ಯದಲ್ಲಿ ಯಜ್ಞ ಶುರುವಾದಾಗ ನಡೆದ ಬೇಗರಿ ಪಾಟ್ ಅಂದ್ರೆ ಆ ಕಷ್ಟದ ದಿನಗಳನ್ನ ನೆನ್ಪಿಸ್ಕೊಳ್ಳಿ. ಓ, ಆ ಬೇಗರಿ ಪಾಟ್. ಎಷ್ಟೊಂದು ವಿಘ್ನಗಳು ಎದುರಾದ್ವು. ಸಮಾಜದಿಂದ ಸಂಪೂರ್ಣ ವಿರೋಧ, ಮನೆಯಿಂದ ಹೊರಹಾಕಲ್ಪಟ್ರು. ಕೆಲವು ದಿನಗಳ ಕಾಲ ತಿನ್ನಲು ಸರಿಯಾದ ಆಹಾರವೂ ಇರಲಿಲ್ಲ. ಕೇವಲ ಒಣ ರೊಟ್ಟಿಯನ್ನ ತಿಂದುಕೊಂಡು ಬದುಕುವ ಪರಿಸ್ಥಿತಿ ಬಂದಿತ್ತು. ಎಂತಹ ದಯನೀಯ ಸ್ಥಿತಿಯದು! ಆದರೆ ದಾದೀಜಿಯವರು ಮತ್ತು ಆ ಆರಂಭಿಕ ರತ್ನಗಳು ಒಂದು ಕ್ಷಣವೂ ವಿಚಲಿತರಾಗಿರ್ಲಿಲ್ಲ. ಅವರ ಮುಖದಲ್ಲಿನ ಮಂದಹಾಸ ಮಾಸಿಲ್ಲಿಲ್ಲ. ಏಕೆಂದ್ರೆ ಅವರು ಶ್ರೀಮತದ ಆಧಾರದ ಮೇಲೆ ಅಚಲವಾಗಿದ್ರು. ಅವರಿಗೆ ಪರಮಾತ್ಮನ ರಕ್ಷಣೆಯ ಮೇಲೆ 100ಕ್ಕೆ 100 ವಿಶ್ವಾಸವಿತ್ತು. ಅಷ್ಟು ಕಷ್ಟದಲ್ಲೂ ಅವರು ನಿಯಮಗಳನ್ನು ಬಿಡ್ಲಿಲ್ಲ ಅಲ್ವಾ? ಎಷ್ಟೇ ಕಷ್ಟ ಬಂದ್ರೂ ಬಾಬಾ ಹೇಳಿದಂತೆ ನಿಯಮಗಳ ಪಾಲನೆ ಮಾಡಿದ್ರು, ಯೋಗವನ್ನ ಬಿಡ್ಲಿಲ್ಲ. ಹಾಗಾಗಿಯೇ ಅವರು ಎಲ್ಲ ಅಡೆತಡೆಗಳನ್ನ ದಾಟಿ ವಿಶ್ವಮಾನ್ಯರಾದ್ರು. ಆ ಸ್ಥಿತಿ ನಮಗೆ ಬರ್ಬೇಕಾದ್ರೆ ನಾವು ಕೂಡ ಈಗಿಂದಲೇ ಆ ಶ್ರೀಮತವನ್ನ ಬಿಗಿಯಾಗಿ ಹಿಡಿದುಕೊಳ್ಬೇಕು. ಎಂತಹ ಅಗಾಧವಾದ ನಂಬಿಕೆ ಅದು! ಇತ್ತೀಚಿನ ದಿನಗಳಲ್ಲಿ ನೋಡಿ, ಮನೆಯಲ್ಲಿ ಒಂದು ದಿನ ಇಂಟರ್ನೆಟ್ ಅಥವಾ ವೈಫೈ ಹೋದ್ರೆ ಸಾಕು, ನಮ್ಮ ನೆಮ್ಮದಿ ಕೆಟ್ಟೋಗುತ್ತೆ. ಅಂತಹುದರಲ್ಲಿ ಊಟವಿಲ್ಲದಿದ್ದರೂ ಅಚಲವಾಗಿರುವುದು ನಿಜಕ್ಕೂ ವಿಸ್ಮಯ. ಈಗ ಧಾರಣೆಯೇ ಎರಡನೇ ಪಾಯಿಂಟ್. ಎರಡನೇದು, ಸರ್ವೀಸ್ನಲ್ಲಿ ತಂದೆಗೆ ಬಲಭುಜಗಳಾಗಬೇಕಾಗಿದೆ. ಆತ್ಮವನ್ನ ಖುಷಿಪಡಿಸುವ ಮಾರ್ಗವನ್ನು ತಿಳಿಸಬೇಕಾಗಿದೆ. ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ಸೇವಾ ಕ್ಷೇತ್ರದಲ್ಲಿ ಬಾಬಾಗೆ ಬರೀ ಮಕ್ಕಳಾಗ್ಬೇಡಿ, ಬಲಭುಜ ಅಥವಾ ರೈಟ್ ಹ್ಯಾಂಡ್ ಆಗಿ ಅಂತ. ರೈಟ್ ಹ್ಯಾಂಡ್ ಆಗೋದು ಅಂದ್ರೆ ನಿಖರವಾನಿ ಏನು? ಒಬ್ಬ ತಂದೆಗೆ ಬಲಭುಜ ಯಾರು? ಯಾವ ಮಗುವಿನ ಮೇಲೆ ತಂದೆ ಕಣ್ಣು ಮುಚ್ಚಿ ನಂಬಿಕೆ ಇಡಬಹುದೋ, ಯಾವ ಮಗು ತಂದೆಯ ಇಶಾರೆಯನ್ನ ಅರ್ಥ ಮಾಡಿಕೊಂಡು ಕಾರ್ಯ ಮಾಡುತ್ತದೆಯೋ ಅವನೇ ಬಲಭುಜ. ಬಾಬಾರವರ ಕಾರ್ಯವಾದ್ರೂ ಏನು? ದುಃಖಿತ, ಹತಾಶ ಆತ್ಮಗಳಿಗೆ ಸಾಂತ್ವನ ನೀಡೋದು. ಓಹೋ, ಅಂದ್ರೆ ತಂದೆಯ ಕಾರ್ಯವನ್ನ ತನ್ನದೇ ಕಾರ್ಯ ಅಂತ ಮಾಡೋದು. ದೈನಂದಿನ ಜೀವನದಲ್ಲಿ ನಮ್ಮ ಕಚೇರಿಯಲ್ಲಿ ಅಥವಾ ಸಂಬಂಧಿಕರಲ್ಲಿ ಅದೆಷ್ಟೋ ಜನ ಆಂತರಿಕವಾಗಿ ಒಡೆದೋಗಿರ್ತಾರೆ. ಅವರು ನಮ್ಮ ಬಳಿ ತಮ್ಮ ಕಷ್ಟ ಹೇಳ್ಕೊಂಡಾಗ ನಾವು ಅವರಿಗೆ ಜಡ್ಜ್ಮೆಂಟ್ ಅಂದ್ರೆ ನಮ್ಮ ತೀರ್ಪು ಕೊಡಬಾರ್ದು. ಬದಲಿಗೆ ಪ್ರೀತಿಯಿಂದ ಆಲಿಸಬೇಕು. ಹೌದು, ಪ್ರೀತಿಯಿಂದ ಕುಳಿತುಕೊಂಡು ಅವರ ನೋವನ್ನ ಆಲಿಸಬೇಕು. ಅವರ ಆತ್ಮವನ್ನ ಖುಷಿಪಡಿಸುವ, ಅವರಿಗೆ ಭರವಸೆ ನೀಡುವ 2 ಮಾತುಗಳನ್ನಾಡುವುದೇ ಅತಿದೊಡ್ಡ ಸೇವೆ. ಅವರ ಕಣ್ಣೀರನ್ನ ಒರೆಸುವ ಕೈಗಳೇ ಬಾಬಾರವರ ನಿಜವಾದ ಬಲಭುಜಗಳು. ಬೇರೆಯವರಿಗೆ ಸಾಂತ್ವನ ನೀಡಬೇಕಾದ್ರೆ ಮೊದಲು ನಮ್ಮ ಮನಸ್ಸು ಗೊಂದಲಗಳಿಂದ ಮುಕ್ತವಾಗಿರಬೇಕು ಅಲ್ವಾ? ನಾನು ಒಳಗೆ ಕುದಿತಾ ಇದ್ರೆ ಬೇರೆಯವರಿಗೆ ಶಾಂತಿ ನೀಡಲು ಸಾಧ್ಯವೇ ಇಲ್ಲ. ಇದು ನಮ್ಮನ್ನ ಇಂದಿನ ವರದಾನಕ್ಕೆ ಅತ್ಯಂತ ಕರಾರುವಾಗಿ ಕರೆದೊಯ್ಯುತ್ತೆ. ಹೌದು, ಇಂದಿನ ವರದಾನ ಬಹಳ ಮುಖ್ಯವಾಗಿದೆ. ವರದಾನ ಹೀಗಿದೆ: ತಮ್ಮ ಸಂಕಲ್ಪಗಳ ಗೊಂದಲ ಅಥವಾ ಶಿಕ್ಷೆಗಳಿಂದ ದೂರವಾಗಿರುವಂತಹ ಪಾಸ್ವಿತಾನರ್ಭವ. ವಿವರಣೆ ನೋಡಿ. ಪಾಸ್ವಿತಾನರ್ ಅಂದ್ರೆ ಮನಸ್ಸಿನಲ್ಲಿಯೂ ಸಂಕಲ್ಪಗಳಿಂದ ಶಿಕ್ಷೆಯನ್ನು ಅನುಭವಿಸಬಾರದು. ಧರ್ಮರಾಜನ ಶಿಕ್ಷೆಗಳ ಮಾತಂತೂ ಅಂತ್ಯದಲ್ಲಿರುತ್ತದೆ. ಆದರೆ ತಮ್ಮ ಸಂಕಲ್ಪಗಳ ಗೊಂದಲ ಅಥವಾ ಶಿಕ್ಷೆಗಳಿಂದಲೂ ದೂರವಾಗಿರುವುದೇ ಪಾಸ್ವಿತಾನರ್ ಆಗುವವರ ಲಕ್ಷಣವಾಗಿದೆ. ವಾಣಿಕರ್ಮ ಸಂಬಂಧ ಸಂಪರ್ಕದ ಮಾತಂತೂ ಚಿಕ್ಕದಾಗಿದೆ, ಆದರೆ ಸಂಕಲ್ಪಗಳಲ್ಲಿಯೂ ಗೊಂದಲ ಉಂಟಾಗಬಾರದು. ಇಂತಹ ಪ್ರತಿಜ್ಞೆ ಮಾಡಿದಾಗಲೇ ಪಾಸ್ವಿತಾನರ್ ಆಗುವಿರಿ. ಬಹಳ ಆಳವಾದ ವರದಾನ ಇದು. ಬಾಬಾ ಹೇಳ್ತಾರೆ, ಪಾಸ್ ವಿತ್ ಆನರ್ ಅಂದ್ರೆ ಕೇವಲ ಹೊರಗಿನ ನಡವಳಿಕೆಯಲ್ಲಿ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಂತ ಹೇಳ್ಕೊಳ್ಳೋದಲ್ಲ. ನಾವು ಭೌತಿಕವಾಗಿ ಪಾಪಕರ್ಮಗಳನ್ನ ಮಾಡದಿರ್ಬೋದು, ಕೆಟ್ಟ ಮಾತುಗಳನ್ನ ಆಡದಿರ್ಬೋದು, ಆದರೆ ಮನಸ್ಸಿನೊಳಗೆ, ಹೌದು, ಮನಸ್ಸಿನೊಳಗೆ ನಡೆಯುವ ಯುದ್ಧವನ್ನ ಗಮನಿಸಿ. ನಾವು ಪದೇ ಪದೇ ಹಳೆಯ ವಿಷಯಗಳನ್ನ ನೆನಪಿಸ್ಕೊಂಡು ಕೊರಗೋದು, ಅವರು ಹಾಗೇಕೆ ಮಾಡಿದ್ರು, ನನಗೆ ಹೀಗೇಕೆ ಆಯ್ತು ಅಂತ ಇತರರ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸೋದು, ಅತಿಯಾಗಿ ಯೋಚಿಸೋದು ಅಥವಾ ಓವರ್ ಥಿಂಕಿಂಗ್ ಮಾಡೋದು, ಇವೆಲ್ಲವೂ ನಮ್ಮನ್ನೇ ನಾವು ಶಿಕ್ಷಿಸಿಕೊಳ್ಳುವ ವಿಧಾನಗಳಾಗಿವೆ. ಓವರ್ ಥಿಂಕಿಂಗ್ ಮಾಡೋದ್ರಿಂದ ಹೇಗೆ ಶಿಕ್ಷೆಯಾಗುತ್ತೆ? ದಯವಿಟ್ಟು ಇದನ್ನ ಸ್ವಲ್ಪ ವಿವರಿಸ್ಬೋದಾ? ಖಂಡಿತ. ಓವರ್ ಥಿಂಕಿಂಗ್ ಮಾಡೋದು ಅಂದ್ರೆ ನೋಡಿ, ನಿಂತಿರುವ ಕಾರಿನ ಇಂಜಿನನ್ನ ಆನ್ ಮಾಡಿಟ್ಟ ಹಾಗೆ.
ಕಾರು ಒಂದಿಂಚು ಮುಂದೆ ಹೋಗಲ್ಲ, ಆದ್ರೆ ಒಳಗಿರೋ ಇಂಧನ ಮಾತ್ರ ನಿರಂತರವಾಗಿ ಸುಟ್ಟೋಗ್ತಾ ಇರುತ್ತೆ. ಕೊನೆಗೆ ಇಂಜಿನ್ ಬಿಸಿಯಾಗಿ ಕಾರೇ ಕೆಟ್ಟು ಹೋಗುತ್ತೆ ಅಲ್ವಾ? ನಿಖರವಾಗಿ. ಹಾಗೆಯೇ ನಮ್ಮ ಮನಸ್ಸು ಹಳೆಯ ಕೆಟ್ಟ ಘಟನೆಗಳ ಬಗ್ಗೆ ಪದೇ ಪದೇ ಯೋಚಿಸ್ತಾ ಇದ್ರೆ ನಾವು ವರ್ತಮಾನದಲ್ಲಿ ಯಾವ ಸಾಧನೆಯನ್ನೂ ಮಾಡಲ್ಲ. ಬದಲಾಗಿ ನಮ್ಮ ಆತ್ಮದ ಅಮೂಲ್ಯವಾದ ಶಕ್ತಿ ನಿರಂತರವಾಗಿ ನಾಶವಾಗ್ತಾ ಇರುತ್ತೆ. ಆ ಶಕ್ತಿಹೀನತೆಯೇ, ಆ ಮಾನಸಿಕ ಆಯಾಸವೇ ಅತಿದೊಡ್ಡ ಶಿಕ್ಷೆ. ಹೌದಲ್ವಾ? ನಮಗ ನಾವೇ ಜೈಲು ನಿರ್ಮಿಸ್ಕೊಂಡಂಗಾಗೆ. ಧರ್ಮರಾಜನು ಅಂತ್ಯದಲ್ಲಿ ಕೊಡುವ ಶಿಕ್ಷೆ ಬೇರೆ ಮಾತು. ಆದ್ರೆ ಇಲ್ಲಿ ಪ್ರತಿದಿನ ನಮಗೆ ನಾವೇ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಇದರಿಂದ ಮುಕ್ತರಾಗಿ ಸಂಕಲ್ಪಗಳಲ್ಲಿಯೂ ಶುದ್ಧತೆಯನ್ನ ಕಾಯ್ದುಕೊಳ್ಳುವುದೇ ಪಾಸ್ ವಿತ್ ಆನರ್. ಎಂಥ ಅದ್ಭುತವಾದ ಉದಾಹರಣೆ! ನಿಂತಿರುವ ಕಾರಿನ ಇಂಜಿನಂತೆ ನಮ್ಮ ಮನಸ್ಸನ್ನು ನಾವು ವ್ಯರ್ಥವಾಗಿ ಉರಿಸ್ತಾ ಇದ್ದೀವಿ ಅನ್ನೋದು 100% ಸತ್ಯ. ಆದರೆ ಈ ಇಂಜಿನನ್ನ ಆಫ್ ಮಾಡಿ ಸರಿಯಾದ ದಿಕ್ಕಿನಲ್ಲಿ ಚಲಿಸಲು ಏನು ಮಾಡಬೇಕು ಅನ್ನೋದನ್ನ ಇಂದಿನ ಸ್ಲೋಗನ್ ತಿಳಿಸುತ್ತೆ. ಸ್ಲೋಗನ್ ಏನು ಹೇಳುತ್ತೆ? ಸ್ಲೋಗನ್ ಹೀಗಿದೆ: ಜ್ಞಾನದ ಎಣ್ಣೆ ಮತ್ತು ಯೋಗದ ಬತ್ತಿಯು ಬೆಳಗುತ್ತಿದ್ದರೆ ಖುಷಿಯ ದೀಪವು ಬೆಳಗುತ್ತಿರ್ತದೆ. ಸಾಕಷ್ಟು ಎಣ್ಣೆ ಇರಬೇಕು, ಮತ್ತೆ ಆ ಎಣ್ಣೆಯನ್ನ ಎಳೆದುಕೊಂಡು ಬೆಳಕು ನೀಡಲು ಒಂದು ಬತ್ತಿ ಇರಬೇಕು. ಕೇವಲ ಎಣ್ಣೆ ಇದ್ರೆ ದೀಪ ಉರಿಯಲ್ಲ. ಹೌದು. ಹಾಗೆಯೇ ಜ್ಞಾನವೆಂಬುದು ಎಣ್ಣೆ ಇದ್ದಂತೆ. ನಾವು ದಿನಾಲೂ ಮುರಳಿ ಕೇಳ್ತೀವಿ, ಬಹಳಷ್ಟು ಜ್ಞಾನವನ್ನ ಬುದ್ಧಿಯಲ್ಲಿ ತುಂಬಿಕೊಳ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಖುಷಿ ಇಲ್ಲ ಎಂದರೆ ಅರ್ಥವೇನು? ನಮ್ಮಲ್ಲಿ ಯೋಗದ ಬತ್ತಿ ಇಲ್ಲ ಎಂದರ್ಥ. ಯೋಗ ಎಂದರೆ ಪರಮಾತ್ಮನೊಡನೆ ನಿರಂತರ ಪ್ರಾಯೋಗಿಕ ಸಂಪರ್ಕ. ಆ ಸಂಪರ್ಕವಿದ್ದಾಗ ಮಾತ್ರ ಜ್ಞಾನದ ಎಣ್ಣೆ ಉರಿದು ಖುಷಿಯ ದೀಪ ಬೆಳಗುತ್ತೆ. ಇದೇ ವಿಚಾರವನ್ನ ನಾನು ಹೀಗೂ ಅರ್ಥ ಮಾಡ್ಕೊಳ್ಬೋದು ಅಲ್ವಾ? ಈಗ ನನ್ನ ಬಳಿ ಒಂದು ಅತ್ಯಾಧುನಿಕ ಸ್ಮಾರ್ಟ್ಫೋನ್ ಇದೆ. ಅದರಲ್ಲಿ 100% ಬ್ಯಾಟರಿ ಇದೆ. ಅಂದೆ ನನ್ನಲ್ಲಿ ಜ್ಞಾನ ಪೂರ್ತಿಯಾಗಿ ತುಂಬಿದೆ. ಹೌದು ಹೌದು. ಆದ್ರೆ ಆ ಫೋನಿಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದಿದ್ರೆ ನಾನು ಆ ಫೋನ್ನಿಂದ ಪ್ರಪಂಚದ ಯಾವ ಮಾಹಿತಿಯನ್ನೂ ಪಡೆಯಲು ಅಥವಾ ಯಾವ ಆನಂದವನ್ನೂ ಅನುಭವಿಸಲು ಸಾಧ್ಯವಿಲ್ಲ. ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಎಂದ್ರೆ ಬಾಬಾನೊಂದಿಗಿನ ಯೋಗದ ಸಂಪರ್ಕ. ಅತ್ಯಂತ ಕರಾರುವಾಕ್ಕಾದ ಹೋಲಿಕೆ ಇದು. ಆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದಿದ್ರೆ ಆ ಅತ್ಯಾಧುನಿಕ ಫೋನ್ ಕೇವಲ ಒಂದು ಆಟಿಕೆಯಾಗಿ ಉಳಿಯುತ್ತೆ. ಜ್ಞಾನವೂ ಅಷ್ಟೇ. ಯೋಗವಿಲ್ಲದೆ ಅದು ಕೇವಲ ಒಣ ಮಾಹಿತಿಯಾಗುತ್ತೆ. ಈಗ ಅವ್ಯಕ್ತ ಇಶಾರೆ ಅಂದ್ರೆ ಅವ್ಯಕ್ತ ಸೂಚನೆಗಳ ಕಡೆ ಗಮನ ಹರಿಸೋಣ. ನಾನು ಓದ್ವೆ ನೋಡಿ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ ಈಗ ಸದಾ ಅಚಲ, ಅಡೋಲ, ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ. ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಖಾಯಮಾಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ ಸದಾ ಅಚಲ, ಅಡೋಲರಾಗಿರುವುದು. ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರುತ್ತದೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗೆ ಇರುತ್ತದೆ ಯಾರು ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ. ಬಾಬಾ ಹೇಳ್ತಾರೆ, ಮನುಷ್ಯನು ಈ ಲೌಕಿಕ ಪ್ರಪಂಚದಲ್ಲಿ ಭೌತಿಕವಾದ ಆಡಂಬರ, ದೊಡ್ಡ ಹೆಸರು, ವಿನಾಶಿ ಧನ ಅಥವಾ ಒಂದು ಪ್ರತಿಷ್ಠಿತ ಪದವಿ ಸಿಕ್ಕಾಗ ಎಷ್ಟು ಖುಷಿ ಪಡ್ತಾನೆ ಅಲ್ವಾ? ಖಂಡಿತ ಅದನ್ನೇ ದೊಡ್ಡ ಸಾಧನೆ ಅಂದುಕೊಳ್ತಾರೆ. ಆದ್ರೆ ಆ ಖುಷಿಯ ಹಿಂದಿರುವ ಸತ್ಯವನ್ನ ಗಮನಿಸಿ. ಅದು ಯಾವತ್ತೂ ಶಾಶ್ವತವಲ್ಲ. ಆ ವಸ್ತು ಕಳೆದು ಹೋದಾಗ ಅಥವಾ ಆ ಪದವಿ ಹೋದಾಗ ಆ ಖುಷಿಯು ಕಮರಿ ಹೋಗುತ್ತೆ. ಆ ಖುಷಿಯ ಹಿಂದೆ ಸದಾಕಾಲ ಭಯ ಅಡಗಿರುತ್ತೆ. ಕಳೆದುಕೊಳ್ಳುವ ಭಯ ಯಾವತ್ತೂ ಇರುತ್ತೆ. ಆದ್ರೆ ತಂದೆಯಿಂದ ಸಿಕ್ಕಿರುವ ಜ್ಞಾನದ ಖಜಾನೆ, ಪವಿತ್ರತೆಯ ಖಜಾನೆ, ಶಾಂತಿಯ ಖಜಾನೆ ಇವೆಲ್ಲ ಅವಿನಾಶಿ. ಯಾರೂ ಇದನ್ನ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಏಕರಸ ಸ್ಥಿತಿ ಎಂದ್ರೆ ಲಾಭ, ನಷ್ಟ, ಮಾನ, ಅಪಮಾನ, ಸುಖ, ದುಃಖ ಏನೇ ಬಂದ್ರೂ ಒಳಗಿನ ಖುಷಿ ಸ್ವಲ್ಪವೂ ಏರುಪೇರು ಆಗದಿರೋದು. ಈ ಅವಿನಾಶಿ ಖಜಾನೆಗಳ ಅರಿವಿದ್ದಾಗ ಮಾತ್ರ ನಾವು ಅಚಲ ಮತ್ತು ಅಡೋಲವಾಗಿರಲು ಸಾಧ್ಯ. ಅಂದ್ರೆ ಹೊರಗಿನ ಜಗತ್ತಿನ ಯಾವುದೇ ಅಲೆಗಳು, ಎಂತಹ ಬಿರುಗಾಳಿಗಳು ನಮ್ಮ ಆಂತರಿಕ ಸರೋವರದ ಶಾಂತಿಯನ್ನ ಕಡದಬಾರದು ಅಲ್ವಾ? ನಾವು ಕಥೆಯಲ್ಲಿ ಕೇಳಿದ ನಾಲಿಕನಂತೆ ನಮ್ಮ ಆಂತರಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳಬೇಕು. ಈ ಎಲ್ಲಾ ಅದ್ಭುತವಾದ ವಿಚಾರಗಳನ್ನ ಆಲಿಸಿದ ನಂತರ ಈಗ ಈ ಜ್ಞಾನವನ್ನ ನಮ್ಮ ಒಳಹೊಕ್ಕಿಸಿಕೊಳ್ಳಲು, ಆ ಪರಮಾತ್ಮನೊಡನೆ ಸಂಪರ್ಕ ಸಾಧಿಸಲು ಇದು ಸಕಾಲ. ಈಗ ನಾವೆಲ್ಲರೂ ಆ ಏಕರಸ ಸ್ಥಿತಿಯ ಯೋಗದ ಅನುಭವನ್ನ ಮಾಡೋಣ.
ಖಂಡಿತ. ಮಕ್ಕಳೇ, ಎಲ್ಲರೂ ಅತ್ಯಂತ ಆರಾಮಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹವನ್ನ ಸಂಪೂರ್ಣವಾಗಿ ಸಡಿಲಗೊಳಿಸಿ. ಹೌದು, ಸಂಪೂರ್ಣವಾಗಿ ಸಡಿಲಗೊಳಿಸಿ. ಹೊರಗಿನ ಪ್ರಪಂಚದ ಗದ್ದಲ, ಕಚೇರಿಯ ಸಮಸ್ಯೆಗಳು, ಮನೆಯ ಜವಾಬ್ದಾರಿಗಳು, ಹಳೆ ಘಟನೆಗಳ ಭಾರ ಎಲ್ಲವನ್ನೂ ಒಂದು ಕ್ಷಣ ಕೆಳಗಿಳಿಸಿ. ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಹಣೆಯ ಮಧ್ಯಭಾಗದತ್ತ ಕೊಂಡೊಯ್ಯಿರಿ. ನಾನು ಒಂದು ಪ್ರಕಾಶಮಾನವಾದ, ಅತ್ಯಂತ ಪವಿತ್ರವಾದ ಚೈತನ್ಯ ಶಕ್ತಿ, ಆತ್ಮ. ಪವಿತ್ರವಾದ ಆತ್ಮ. ಹಣೆಯ ಮಧ್ಯದಲ್ಲಿ ಮಿನುಗುತ್ತಿರುವ ಒಂದು ಚಿಕ್ಕ, ಸುಂದರ ನಕ್ಷತ್ರ ನಾನು ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿರುವ ದಿವ್ಯ ಆತ್ಮ. ಹೊರಗಿನ ಯಾವ ಬಿರುಗಾಳಿಯೂ ನನ್ನನ್ನ ಸ್ಪರ್ಶಿಸಲಾರದು. ನನ್ನ ತಂದೆ ಆ ಪರಮಧಾಮದ ನಿವಾಸಿ, ಸರ್ವಶಕ್ತಿವಾನ್, ಶಾಂತಿಯ ಸಾಗರ ಶಿವಬಾಬಾ. ಪರಮಧಾಮದಿಂದ, ನನ್ನ ಪ್ರೀತಿಯ ಬಾಬಾರವರಿಂದ ಶುಭ್ರವಾದ, ದಿವ್ಯವಾದ ಶಾಂತಿಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಮಳೆಯಂತೆ ಸುರಿಯುತ್ತಿವೆ. ನಾನು ಪರಮಾತ್ಮನಿಂದ ಸರ್ವ ಖಜಾನೆಗಳನ್ನ ನನ್ನೊಳಗೆ ತುಂಬಿಕೊಳ್ತಾ ಇದ್ದೀನಿ. ಆ ಅದ್ಭುತವಾದ ಶಕ್ತಿ ನನ್ನೊಳಗೆ ಬರ್ತಾ ಇದೆ. ಆ ಜ್ಞಾನ, ಪವಿತ್ರತೆ ಮತ್ತು ಅಗಾಧವಾದ ಶಕ್ತಿಯ ಕಿರಣಗಳು ನನ್ನ ಪ್ರತಿಯೊಂದು ಸಂಕಲ್ಪವನ್ನು ಶುದ್ಧಗೊಳಿಸ್ತಾ ಇವೆ. ನನ್ನೊಳಗಿನ ಎಲ್ಲಾ ಗೊಂದಲಗಳು, ಓವರ್ ಥಿಂಕಿಂಗ್ನ ಆಯಾಸ ಎಲ್ಲವೂ ಕರಗಿ ಹೋಗ್ತಾ ಇದೆ. ನಾನು ಸಂಪೂರ್ಣವಾಗಿ ನಿರ್ಮಲವಾಗ್ತಾ ಇದ್ದೀನಿ, ಹಗುರವಾಗ್ತಾ ಇದ್ದೀನಿ. ನನ್ನಲ್ಲಿ ತಂದೆಯ ಮೇಲಿನ ಸಂಪೂರ್ಣ ನಿಶ್ಚಯವಿದೆ. ನಾನು ಪಾಸ್ ವಿತ್ ಆನರ್ ಆಗುವಂತಹ ಶ್ರೇಷ್ಠ ಹಾಗೂ ವಿಜಯೀ ಆತ್ಮ. ಈ ಅಲೌಕಿಕ ಶಾಂತಿಯ, ಆನಂದದ ಅನುಭವವನ್ನ ನನ್ನ ಭ್ರುಕುಟಿಯಲ್ಲಿ ಭದ್ರವಾಗಿ ಹಿಡಿದಿಟ್ಟುಕೊಳ್ತಾ ಮೆಲ್ಲನೆ ನನ್ನ ಈ ಭೌತಿಕ ಪ್ರಜ್ಞೆಗೆ ಮರಳ್ತಾ ಇದ್ದೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಂತಹ ದಿವ್ಯವಾದ, ಮನಸ್ಸನ್ನ ಹಗುರಗೊಳಿಸುವ ಶಾಂತಿಯ ಅನುಭವ ಇದು. ಈ ಶಾಂತಿಯನ್ನ ನಾವು ಇಂದು ದಿನವಿಡೀ ಕಾಪಾಡಿಕೊಳ್ಳಬೇಕು. ಈಗ ಇಂದಿನ ಸಾರಾಂಶ ಅಭ್ಯಾಸವನ್ನ ಮಾಡೋಣ. ಇಂದಿನ ಮುರಳಿಯಿಂದ ನಾವು ಪಡೆದ ಮುಖ್ಯ ಪಾಠಗಳನ್ನ ನಮ್ಮ ದೈನಂದಿನ ಹೋಂವರ್ಕ್ ಆಗಿ ಅಳವಡಿಸಿಕೊಳ್ಳಬೇಕು. ಹೌದು, ಬಹಳ ಮುಖ್ಯ. ಇಂದಿನ ಹೋಂವರ್ಕ್ ಆಗಿ ನಾವು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆಂತರಿಕ ಶಾಂತಿಯನ್ನ ಬಿಟ್ಟುಕೊಡದಿರಲು ನಿರ್ಧರಿಸೋಣ. ಕಚೇರಿಯ ರಾಜಕೀಯವಿರ್ಲಿ ಅಥವಾ ಸಂಬಂಧಗಳಲ್ಲಿನ ಬಿರುಕಿರ್ಲಿ, ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಸಂಕಲ್ಪ ಮಾಡದೆ ಎಲ್ಲರಿಗೂ ಶುಭ ಭಾವನೆಗಳನ್ನೇ ನೀಡೋಣ. ನಿಂತಿರುವ ಕಾರಿನಂತೆ ಓವರ್ ಥಿಂಕಿಂಗ್ ಮಾಡಿ ನಮ್ಮ ಶಕ್ತಿಯನ್ನ ಪೋಲು ಮಾಡದೆ ಪಾಸ್ ವಿತ್ ಆನರ್ ಆಗೋಣ. ಖಂಡಿತ. ಜೊತೆಗೆ ನಮ್ಮ ಸುತ್ತಮುತ್ತಲಿನ ಹತಾಶರಾದ ಆತ್ಮಗಳಿಗೆ ಮಮ್ಮ ಅವರಂತೆ ಪ್ರೀತಿಯ ದೃಷ್ಟಿಯಿಂದ, ಸಾಂತ್ವನದ ಮಾತುಗಳಿಂದ ಖುಷಿ ನೀಡುವ ಮೂಲಕ ಬಾಬಾರವರ ಬಲಭುಜಗಳಾಗೋಣ. ಹೌದು, ಬಾಬಾರವರ ಬಲಭುಜಗಳಾಗೋಣ. ಬಾಬಾರವರ ಪ್ರತಿಯೊಂದು ಆಜ್ಞೆಯನ್ನ ಪ್ರೀತಿಯಿಂದ ಪಾಲಿಸುತ್ತಾ, ಜ್ಞಾನದ ಎಣ್ಣೆ ಮತ್ತು ಯೋಗದ ಬತ್ತಿಯ ಸಮತೋಲನವನ್ನ ಕಾಯ್ದುಕೊಂಡು ನಮ್ಮ ಜೀವನದ ಖುಷಿಯ ದೀಪವನ್ನ ಸದಾ ಪ್ರಜ್ವಲಿಸ್ತಿರಬೇಕು. ಇದೇ ಇಂದಿನ ನಮ್ಮ ಗುರಿ. ಮಧುರ ಮಧುರ ಮಕ್ಕಳೇ, ಇಂದು ಇಡೀ ದಿನ ಬಾಬಾರವರ ಪ್ರತಿಯೊಂದು ಆಜ್ಞೆಯನ್ನ ಅಚ್ಚಲವಾದ ನಂಬಿಕೆಯಿಂದ, ಪ್ರೀತಿಯಿಂದ ಪಾಲಿಸಿ. ಹೌದು. ಬಿರುಗಾಳಿಯಲ್ಲಿ ನಗುವ ನಾವಿಕನಂತೆ ಎಂತಹ ಪರಿಸ್ಥಿತಿ ಬಂದರೂ ನಿಮ್ಮ ಖುಷಿಯ ದೀಪವನ್ನ ಸದಾ ಬೆಳಗಿಸ್ತಾ ಇರಿ. ಎಲ್ಲರ ಕಲ್ಯಾಣ ಮಾಡ್ತಾ ಬಾಬಾರವರ ನೈಜ ಸೇವಾಧಾರಿಗಳಾಗಿ ಹಾಗೂ ಆ ಪರಮಾತ್ಮನಿಗೆ ಯೋಗ್ಯವಾದ ಬಲಭುಜಗಳಾಗಿ ಕಾರ್ಯನಿರ್ವಹಿಸಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನ ಕೇಳೋಣ. ಓಂ ಶಾಂತಿ.